ಏಪ್ರಿಲ್ 1ರಂದು ಎಲ್ಲರನ್ನ ಫೂಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರೆ ನಮ್ಮ ನೆಚ್ಚಿನ ನಿರ್ದೇಶಕ ಪ್ರೇಮ್ ಮಾತ್ರ ಸ್ಯಾಂಡಲ್ವುಡ್ ನಲ್ಲಿ ಯರಾಬಿರಿ ಹೈಪ್ ಕ್ರಿಯೇಟ್ ಮಾಡಿರುವ ದಿ ವಿಲನ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ನ ಬಿಡುಗಡೆ ಮಾಡಿದ್ರು. ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಹೊಸ ಅವತಾರವನ್ನ ನೀವೆಲ್ಲ ಕಣ್ತುಂಬಿಕೊಂಡಿದ್ದು ಆಗಿದೆ. ಆದ್ರೆ ಯಾರ ಕಣ್ಣಿಗೂ ಬೀಳದ ಸುದೀಪ್ ಅವರ ಹಿಂದಿನ ಅವತಾರವನ್ನ ಇದೀಗ ನಾವು ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೇವೆ. ಹೆಬ್ಬುಲಿ ಚಿತ್ರಕ್ಕಿಂತ ಕೊಂಚ ವಿಭಿನ್ನವಾಗಿರುವ ಸುದೀಪ್ ಅವರ ಹೇರ್ ಸ್ಟೈಲ್ ನ ದಿ ವಿಲನ್ ಫಸ್ಟ್ ಲುಕ್ ಪೋಸ್ಟರ್ ನಲ್ಲಿ ನಾವು ಕಾಣಬಹುದು. ಸ್ಪೈಕ್ ಜೊತೆಗೆ ಕಿವಿ ಮೇಲೆ ಎಕ್ಸ್ ಮಾರ್ಕ್ ಬರುವ ಹಾಗೆ ದಿ ವಿಲನ್ ಚಿತ್ರಕ್ಕಾಗಿ ಸುದೀಪ್ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದಾರೆ. ಇದಷ್ಟೇ ಹೊಸ ಲುಕ್ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಸ್ಪೈಕ್ ಎಕ್ಸ್ ಮಾರ್ಕ್ ಜೊತೆಗೆ ತಲೆ ಹಿಂದೆ ರ್ಯಾಟ್ ಟೈಲ್ ಕೂಡ ಬಿಟ್ಟಿದ್ದಾರೆ ಕಿಚ್ಚ ಸುದೀಪ್. ಆ ರ್ಯಾಟ್ ಟೈಲ್ ಹೇಗೆ ಕಾಣುತ್ತೆ ಅಂತ ಒಮ್ಮೆ ನೀವೇ ನೋಡಿ. ತಮ್ಮ ರ್ಯಾಟ್ ಟೈಲ್ಗೆ ಸುದೀಪ್ ಹೇರ್ ಕಲರಿಂಗ್ ಕೂಡ ಮಾಡಿಸಿದ್ದಾರೆ. ಹೊಸ ಹೇರ್ ಸ್ಟೈಲ್ ಜೊತೆಗೆ ಕಣ್ಣಿಗೆ ನೀಲಿ ಲೆನ್ಸ್ ಕೂಡ, ಕಿವಿಗೊಂದು ಓಲೆ ಕುರ್ಗುಚಲು ಗಡ್ಡ ಬಿಟ್ಟು ರಫ್ ಅಂಡ್ ಟಫ್ ಲುಕ್ ನಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ದಾರೆ. ದಿ ವಿಲನ್ ಚಿತ್ರದ ಚಿತ್ರೀಕರಣ ಇಂದಿನಿಂದ ಶುರು. ಇವತ್ತಿನಿಂದ 13 ದಿನಗಳ ಕಾಲ ಬೆಂಗಳೂರಿನಲ್ಲಿ ದಿ ವಿಲನ್ ಶೂಟಿಂಗ್ ನಡೆಯಲಿದೆ. ಇನ್ನ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಜೊತೆ ನಟಿಸಲು ಸುದೀಪ್ ಉತ್ಸುಕರಾಗಿದ್ದಾರಂತೆ. ಅದಕ್ಕೆ ಸಾಕ್ಷಿ ಸುದೀಪ್ ಮಾಡಿರುವ ಟ್ವೀಟ್. ಪ್ರೇಮ್ ಮತ್ತು ಚಿತ್ರತಂಡದ ಜೊತೆ ಕೆಲಸ ಮಾಡುತ್ತಿರುವುದು ಖುಷಿ ತಂದಿದೆ. ಶಿವಣ್ಣ ಜೊತೆ ತೆರೆ ಹಂಚಿಕೊಳ್ಳಲು ನಾನು ಬಹಳಷ್ಟು ಉತ್ಸುಕನಾಗಿದ್ದೇನೆ ಎಂದು ನಟ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಸಾಧ್ಯವಾದಾಗಲೆಲ್ಲ ದಿ ವಿಲನ್ ಚಿತ್ರದ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೇನೆ ಅಂತ ಸುದೀಪ್ ಕೂಡ ಟ್ವೀಟ್ ಮಾಡಿದ್ದಾರೆ. ದಿ ವಿಲನ್ ಚಿತ್ರದ ಹೆಚ್ಚಿನ ಮಾಹಿತಿಗಾಗಿ ಟಾಪ್ ಕನ್ನಡ ಟಿವಿಗೆ ಆಗಾಗ ಭೇಟಿ ನೀಡ್ತೀರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.